ತುಂಬ ಎಫೆಕ್ಟ್ ಆಗ್ತಾ ಇದ್ದೀನಿ ವೀಡಿಯೋಸ್ ಮೇಲೆ. ಹೇಗಾದ್ರೂ ನೋಡಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂತ ಪಣ ತಟ್ಟಿದ್ದೀನಿ. ನೀವು ಸಪೋರ್ಟ್ ಇದ್ದರೆ ಇನ್ನೂ ಅದು ಸರಾಸವಾಗಿ ಆಗ್ತದೆ. ನನಗೆ ಗಾಡಿ ತೆಗಿಬೇಕು. ಗಾಡಿ ಮೂವು ಏನು ಮಾಡ್ತಾರೆ? ಸ್ಟೋರ್ ರೂಮು ಮತ್ತು ಕಿಚನು ಮತ್ತು ಇದು ಹಾಲು ಎಲ್ಲನೂ ಪ್ಲಾಸ್ಟರ್ ಮಾಡಬೇಕಾದ ವಿಷಯ ಆಗುತ್ತೆ. ಅದೇ ಆದರೆ ಅಮೃತ ಕೂಡ ವಿಷಯ ಆಗ್ತದೆ. ಹಂಗೆ ಗಿಡದ ಮೇಲೆ ಕಿತ್ಕೋಬೋದು, ಗಿಡ ಒಳಗಡೆ ಕಿತ್ಕೋಬೋದು ನಾವು. ನೋಡಿ ಗಾಯ್ಸ್, ನೀವೇ ನೋಡ್ತಾ ಇದ್ರಲ್ಲ, ಇದು ಹತ್ತಿ ಮರ. ಇದು ಅಂತಾರೆ ಅಂಜೂರ ಅಂತಾರೆ. ಇದು ಯಾವ ಥರ ಇದೆ ನೋಡಿ. ಇದು ನೋಡಿ, ಇದು ನಮ್ಮ ಕಡೆ ಈ ಥರ ಇದೆ. ಇದು ಒಳಗಡೆ ಅಂತೂ ನೋಡಿ ಯಾವ ಥರ ಇದೆ. ಗಿಡಕ್ಕೆ ಮಾತ್ರ ರೆಂಬೆ ಕೊಂಬೆಗೆ ಯಾವ ಥರ ಇದು ಹಣ್ಣು ಹಾಕಿದೆ ನೋಡಿ ಗಿಡ. ಇದೊಂದು ನಮ್ಮ ಕಡೆ ಫೇವ್ರೇಟ್. ಇದು ಅಂದ್ರೆ ಕರ್ನಾಟಕದಲ್ಲಿ ಅಂದ್ರೆ ವಿವಿಧ ಒಂದು ಪ್ರಾಂತ್ಯಗಳಲ್ಲಿ ಕ್ಷೇತ್ರಗಳಲ್ಲಿ ನೋಡ್ಬೇಕಂದ್ರೆ ಇದು ಕಡಿಮೆ ಸಿಗ್ತದೆ ಇದೊಂದು ಮರ. ಯಾವ ಥರ ಇದ್ದ ಗೊತ್ತಿವ ನೋಡೋದಕ್ಕೆ ಸಾಲಾಗಿ ಕುಪ್ಪೆಗಟ್ಲೆ ಮೂಟೆಗಟ್ಲೆ ಅಷ್ಟು ಬಿದ್ದಿದ್ದಾವೆ ಇಲ್ಲಿ ಕೆಳಗಡೆ. ನೋಡಿ ನೋಡ್ತಾ ಇದ್ರಲ್ಲ, ಇದು ಮೈಕ್ ನಂದು ಬೋಯಾ ಮೈಕ್. ಇದು ಬೋಯಾ ಮೈಕ್ ಹೊಸದು. ಅಂದ್ರೆ ವಾಯ್ಸ್ ಈ ಕಡೆ ನಮ್ಮ ಕಡೆ ಇದು ವಾತಾವರಣ, ಇದು ಗಾಳಿ ಬಿರುಗಾಳಿ ಜಾಸ್ತಿ ಬೀಸ್ತಾ ಇದೆ. ಅದ್ರ ಸಲುವಾಗಿ ಇದು ಮೈಕ್ ಅಳವಡಿಸ್ಕೊಂತಾ ಇದ್ದೀನಿ. ಅದು ಬಿಟ್ಟು ಬೇರೆ ಏನೂ ಉದ್ದೇಶಕ್ಕಲ್ಲ. ಅದು ಸೂಪರ್ ಟೇಸ್ಟ್ ಮಾತ್ರ ಫೆಂಟಾಸ್ಟಿಕ್. ತಿನ್ನೋದಕ್ಕೆ ಮಾತ್ರ ಫೆಂಟಾಸ್ಟಿಕ್. ಆಗ ನಮ್ಮ ಸಣ್ಣಪ್ಪ ಅವ್ರು ಇದ್ದಾರೆ ಆ ಕಡೆ. ಇಲ್ಲಿ ಅವ್ರ ಅಲ್ಲಿ ಪಲ್ಯ ಕೊಯ್ತಾ ಇದ್ದಾರೆ ಅವರು. ಅರ್ಥ ಆಯ್ತಾ? ಯಾವ ಥರ ಇದಾವೆ ನೋಡಿ. ನೋಡೋದಕ್ಕೆ ಅಂತೂ ಒಳ್ಳೆ, ತಿನ್ನೋದಕ್ಕೆ ಫೆಂಟಾಸ್ಟಿಕ್ ಆಗಿದ್ದಾವೆ. ಗಿಡದ ಮೇಲೆ ಕಿತ್ಕೋಬಹುದು, ಗಿಡ ಒಳಗಡೆ ಕಿತ್ಕೋಬಹುದು ನಾವು. ನೋಡಿ ಕೆಳಗಡೆ ಇದೆ, ದೊಡ್ಡದಾಗಿತ್ತು ಫಸ್ಟ್ ಆಫ್ ಆಲ್. ಇದು ಗಿಡ ದೊಡ್ಡದಾಗಿತ್ತು ಅವಾಗ. ಇವಾಗ ಎಲ್ಲ ಕಡಿದು ಎಲ್ಲ ಇದು ನಾಶ ಮಾಡ್ಯಾರ ನಮ್ಮ ಜನಗಳು. ನಮ್ಮವ್ರಿಗೆ ಕಡ್ದಾರ ಅದು. ಇವಾಗ ದೊಡ್ಡದು ಸಣ್ಣದಾಗಿದೆ ಕೈಗೆ ಅಂತವೆಲ್ಲ. ನೋಡಿ ಯಾವ ಥರ ಇದ್ದಾವೆ. ಹೆಲ್ತ್ಗೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಇವು ತಿಂದ್ರೆ ಮನುಷ್ಯನಿಗೆ ಇದು ಡಯಾಬಿಟಿಸು, ನ್ಯೂಟ್ರಿಷನು ಮತ್ತೆ ಇದು ಡೈಜೆಷನ್ ಸಿಸ್ಟಮ್ ಕ್ಲಿಯರ್ ಆಗ್ತದ. ಡೈಜೆಷನ್ ಹಾಳಾಗಿರ್ತಲ್ಲ ಅಂತವ್ರು ತಿಂದ್ರೆ ಇದು ಒಳ್ಳೇದು ಅಂತಾರ. ಅರ್ಥ ಆಯ್ತಾ? ನೋಡಿ ಯಾವ ಥರ ಇದು ಹಣ್ಣುಗಳಂತೂ ಸೂಪರ್ ಆಗಿದ್ದಾವೆ. ಕೆಂಪು ಕಲರು ಅಂಜೂರ ಅಂತಿರೋದು. ಅಂಜೂರು ಅಥವಾ ಹತ್ತಿ ಮರ. ಸೇಮ್ ಹತ್ತಿ ಮರ ಥರ, ಹತ್ತಿ ಗಿಡ ಥರ ಇದೆ. ಬಟ್ ತಿನ್ನೋದಕ್ಕೆ ಒಳ್ಳೆ ಆಹಾರ ಇದು. ಅದು ಮತ್ತೆ ಜಾಸ್ತಿ ತಿಂದೆ ವಿಷಯ ಆಗ್ತದೆ. ಅದೇ ಆದರೆ ಅಮೃತ ಕೂಡ ವಿಷಯ ಆಗ್ತದೆ. ಹಂಗ ನಮ್ಮ ಕಡೆ ಅಂತೂ ಮಳೆ ಇಲ್ಲ, ಬೆಳೆ ಇಲ್ಲ. ಬೆಳೆ ಇಲ್ಲ. ಆದ ಕಾರಣ ಬೆಳೆ ಎಲ್ಲ ಕುಸಿತಗೊಂಡಿದೆ. ಮೊಳಕೆ ಎಲ್ಲ ಕೆಳಗಿದ್ದಾವೆ ಸ್ನೇಹಿತರೆ. ಮೊಳಕೆ ಎಲ್ಲ ಕೆಳಗಡೆ ಇದ್ದಾವೆ. ಇನ್ನು ಒಂದೊಂದು ಉಳಿದಿಲ್ಲ ಇನ್ನು. ಆ ಥರ ಇದೆಲ್ಲ. 2 hours later. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂದರೆ, ಇವತ್ತೆಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡೇನೆ. ಅಲ್ಲಿ ನೋಡಿ, ದೇವರ ಆರಾಧನೆ ಮಾಡಿ ಎಲ್ಲ ಪೂಜೆ ನಮಸ್ಕಾರ ಮಾಡಿ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ಪುನಸ್ಕಾರ ಎಲ್ಲ ಮಾಡಿ ಇವಾಗ ನೆಕ್ಸ್ಟ್ ನಾವು ನಮ್ಮ ಮಾವ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ನಮ್ಮ ಊರಿಗೆ ಅಗಸ್ಕ್ಯಾಳ. ಅಲ್ಲಿ ಅದು ಸ್ವಲ್ಪ ವಿಲೇಜ್ ಅದು, ಒಂದು ಸಣ್ಣದು ಅಲ್ಲಿ ಅದ. ಅಲ್ಲಿ ಹೋಗಿ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಅದಕ್ಕೆ ನೋಡ್ತಾ ಇರ್ಬೋದು, ನಮ್ಮ ಮನೆಗೆ ಇದು ಒಂದು ಮೂಟೆಗಳು, ಸಿಮೆಂಟ್ ಚೀಲಗಳಿದ್ದಾವೆ. ಮತ್ತು ಹಿಂದ್ಗಡೆ ಉಸುಗೂನು ಅದ ಪ್ಲಾಸ್ಟರ್ ಮಾಡೋದಕ್ಕೆ. ಎಲ್ಲ ಮಳೆ ರೆಡಿ ಆಗದ. ಪ್ಲಾಸ್ಟರ್ ಮಾಡೋದಕ್ಕೆಲ್ಲ ಉಸುಕು ಹಾಕಿವಿ. ಒಂದು ಟ್ಯಾಕ್ಟ್ರ್ ಅದು ಇಲ್ಲಿ ಒಂದು ಟ್ಯಾಕ್ಟ್ರ್ ಅದ. ಮತ್ತು ಈ ರೂಮ್ ಆದಮೇಲೆ ಮತ್ತು ಈ ಕಡೆ ರೂಮ್, ಮತ್ತು ಈ ರೂಮ್ ಸ್ಟೋರ್ ರೂಮು ಮತ್ತು ಕಿಚನು ಮತ್ತು ಇದು ಹಾಲು ಎಲ್ಲನೂ ಪ್ಲಾಸ್ಟರ್ ಮಾಡಬೇಕಾದ. ಎಲ್ಲ ಇಲ್ಲಿ ಇಟ್ಟಿವಲ್ಲ, ಒಂದು 50 ಮೂಟೆಗಳು ಸಿಮೆಂಟ್ ಚೀಲಗಳು. ಇಲ್ಲಿ ನೋಡಿ, ನಮ್ಮ ಯಜಮಾನರು ಮುಂದ್ಗಡೆ ಹಾಕಿದಂಥ ಟ್ಯಾಕ್ಟ್ರ್ ಇಲ್ಲಿ ಹಾಕಿದೆ. ಅದು ಲೋಡು ಖಾಲಿ ಮಾಡ್ತಾಯಿದ್ದಾರೆ ಅವರು. ಖಾಲಿ ಮಾಡ್ತಾರ. ನನ್ನ ಪ್ರಾಣಿ ನಿಂತದ, ಕರ್ಕೊಂಡು ಹೋಗ್ಬೇಕು. ತೊಗೊಂಡು ಗಾಡಿ ಹತ್ಕೊಂಡು ಹೋಗಿ ನಮ್ಮ ಮಾವವ್ರನ್ನ ಕರ್ಕೊಂಡು ಬರ್ಬೇಕು. ಇವಾಗ ಅದೇ ಕೆಲಸ ನಮಗೆ. ನಮ್ಮ ಮಾವವ್ರು ಕರ್ಕೊಂಡು ಬರೋ ಉದ್ದೇಶ ಏನು ಗೊತ್ತಾ? ಅವ್ರಿಗೆಲ್ಲ ಪ್ಲಾಸ್ಟರ್ ಮಾಡ್ತಾರೆ. ಅವ್ರು ಸ್ವಲ್ಪ ನಮ್ಗೆ ಅನುಕೂಲ ಆಗುವ ಸಲುವಾಗಿ ಅವ್ನು ಕರ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ? ಮೂವು ಏನು ಮಾಡ್ತಾರೆ? ಅಂತಾರೆ ಅವ್ರಿಗೆ ಇವತ್ತು ಸಂತೋಷದಲ್ಲಿದ್ದಾರ. ಏನ್ ಸಂತೋಷ?
ಸಂತೋಷ ಆಗಂತ ಹೌದಪ್ಪ ಸಂತೋಷ ಎಲ್ಲ ಇರಲ್ಲ ಮುಖ ಮಾಡಿ ನೋಡಿಲ್ಲ ಅಲ್ಲಿದ್ದ ಬರ್ತದ ಸಂತೋಷ ಇರ್ಬೇಕು ಮನೆ ಪ್ಲಾಸ್ಟರ್ ಮಾಡಿದ್ರಲ್ಲಿ ಇನ್ನೇನು ಹೌದು. ಯಜಮಾನ್ರು ಎಲ್ಲ ನಿನ್ ಕೈಯಲ್ಲದ ನಮ್ಮ ಕೈಲಾಗ ಏನದ ಕೆಲಸ ಮಾಡ್ರೆ ಅಂತಿದ್ವಿ ಮಾಡ್ತಾರೆ ಬಿಡು ಅವ್ರು ಬರ್ತಾರೆ ಇವಾಗ ನಾಳೆ ಬರ್ತಾರೆ ಪ್ಲಾಸ್ಟರ್ ಮಾಡ್ತಾರಾ ಎಷ್ಟು ಚೀಲ ಅದು ಸಿಮೆಂಟು ಎಷ್ಟಾವೆ ನಿನಗೆ ಟ್ರ್ಯಾಕ್ಟರ್ ಹಾಕ್ಸ್ಯಾರ ಒಂದು ಟ್ರ್ಯಾಕ್ಟರ್ ಹೊಸಿಗೆ ಅದ ಹಳೆ ಮಣ್ಣು ಇತ್ತು ಅದು ಪ್ಲಾಸ್ಟರ್ಗೆ ಅಂತ ಹಳೆ ಒಂದು ಕುಪ್ಪೆ ಇತ್ತು ಮತ್ತೆ ಒಂದು ಟ್ರ್ಯಾಕ್ಟರ್ ಒಂದು ಲೋಡ್ ಹಾಕಿ ಹೋಗ್ಯದ ಇವಾಗ 50 ಚೀಲ ತಂದು ಇಟ್ಟಿವಿ ನೋಡೋಣ ಮುಂದೆ ಬೇಕಿದ್ರೆ ತೊಗೊಂಡು ಬರಬೇಕು ಹಾಗೆ ನೀವು ಸಪೋರ್ಟ್ ಹೀಗೆ ಮಾಡ್ತಾ ಇರಬೇಕು ಲೈಕ್ ಮಾಡಿಲ್ಲ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊರಿ ಅವ ಹೇಳವ ಏನಣ್ಣ ಏನು ಹೇಳ್ಬೇಕಪ್ಪ ಅವ್ರು ಏನು ಹೇಳಿದ್ರೆ ಏನು ಹೇಳಿದ್ರು ಲೈಕ್ ಮಾಡಿ ಲೈಕ್ ಮಾಡ್ತಾರೆ ಅವ್ರು ದಿನ ಮಾಡ್ತಾರೆ ಲೈಕು ಫಾಲೋ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಯಾನ ಸಬ್ಸ್ಕ್ರೈಬ್ ಮಾಡಿ ಹೇಳ ನನಗೆ ಬರೋಕ್ಕಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಗೆ ಶೇರ್ ಮಾಡಿ ಫ್ರೆಂಡ್ಗೆ ಸೇವ್ ಮಾಡಿ ಶೇರ್ ಮಾಡಿ ಹಾಂ ಅರ್ಥ ಆಯ್ತಾ ಆಯ್ತು ದಿನ ಹಿಂಗೆ ಹಂಗಾದ್ರೆ ನಿನಗೆ ನೋಡ್ತಾರ ಇಲ್ಲಾಂದ್ರೆ ಹೋಗ್ತಾರ ಚಲೋ ಮಾತಾಡ್ಬೇಕು ಹಂಗಾದ್ರೆ ನಿನಗೆ ಸಪೋರ್ಟ್ ಮಾಡ್ತಾರ ಏನಪ್ಪ ಮಾವನ್ ಕರ್ಕೊಂಡು ಬರ್ಕೊ ಹೋಗಿದ್ದೀನಿ ಏನು ಮಾಡ್ತಾನೆ ಮನ್ಯಾಗ ನೋಡಿದ್ವಿ ಓಡ್ತಾನೆ ಹಂಗೆ ಅನ್ಬಾರ್ದು ಕೊಡು ಪೆಟ್ರೋಲ್ಗೆ ಬಿಟ್ರಲ್ಗ ಕೊಟ್ಟಿಲ್ಲ ಅಕ್ಕ ಪೇಮೆಂಟ್ ಕೊಟ್ಟಿಲ್ಲ ಇಲ್ಲಿ ನೋಡಮ್ಮ ಕೊಡಬೇಡ ನೋಡು ಎಷ್ಟೊದ್ದಿದ್ರೆ ಮುಂಜಾನೆ ಅಂತ ಹೇಳ್ಬಾ ಅವ್ರಿಗೆ ಅವ್ರ ಅಮ್ಮ ಅವ್ರ ಹೆಣತಿಗೆ ಅವನ ಮಗಗೆ ಸತಿ ಹೇಳ್ದೆ ಏನು ಹೇಳ್ಬೇಕು ದಿನ ಅಂದ್ರೆ ಜಾಬ್ಕಂದ್ರೆ ನಾವು ಅದನ್ನ ಕೊಡೋದಿಲ್ಲ ಮಾತಾಡಬಾರ್ದು ರಿಕಾರ್ಡ್ ಹಾಕತ್ತವ ಇಲ್ಲಿ ಮತ್ತೆ ಅನ್ಬೇಕು ಹೇಳ್ತೀನಿ ಹ್ಞೂ 100 ರೂಪಾಯಿ ಕೊಟ್ಟರೆ ಹೆಂಗಮ್ಮ ಮತ್ತೆ ಏನು ಮಾಡಿದ್ರಿ 100 ರೂಪಾಯಿ ತಗೊಂಡು ಬಿಟ್ರಲ್ಲ ಅಂದೆ ಅಲ್ಲಪ್ಪ 50 ಕೊಡಿ ಇನ್ನು ಕೊಟ್ಟರು ಅಮ್ಮವ್ರು ಇವಾಗ ನಾವು ಹೋಗ್ಬೇಕು ಹೊರಡ್ಬೇಕು ಇವ್ರು ಯಜಮಾನ್ರು ಹೇಳ್ರಿ ಯಜಮಾನ್ರೆ ಏನಾನ ಹೇಳ್ರಿ ಹೇಳ್ರಿ ಸಾಹೇಬ್ರೆ ಹೋಗೋಣ ಇವಾಗ ಮುಂದಕ್ಕೆ ಅಲ್ಲಿ ನೋಡಿ ಯಾವ ಬೀಡಿ ಸೇವೆ ಗಾಡಿ ಎಲ್ಲ ತೆಗಿಬೇಕು ಗಾಡಿ ಏನ ಅದೇ ಮನೆ ಹತ್ರ ಇದ್ದಾವ ನಾನು ಅವ್ರ ಮನೆ ಹತ್ರ ಆನಂದ್ ಅವ್ರ ಮನೆ ಹತ್ರ ತಗೊಂಡು ಬರ್ಬೇಕು ಹೋಗ್ರಿ ಸ್ನೇಹಿತರೆ ಒಂದು ಊರಿನ ಒಳಗಡೆ ಒಂದು ಮದುವೆ ನಡೀತದ ಮದುವೆ ರಿಸೆಪ್ಷನ್ ಅದ ಊರಿನ ಒಳಗಡೆ ಮದುವೆ ನಡೆಯಕತ್ತದ ನೋಡ್ತೀರಾ ಜಂಗಲ್ನಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ಗಾಳಿ ಬೇರೆ ಬೀಸ್ತಾ ಇದೆ ಮಳೆ ಅಂತ ಆಗ್ತಾ ಇಲ್ಲ ಸ್ನೇಹಿತರೆ ನಮ್ಮ ಕಡೆ ಮಳೆ ಬೆಳೆ ಏನಿಲ್ಲ ಮಳೆ ಅಂತ ಮೇಲೆ ಹೋಗಿದೆ ಯಾವಾಗ ಬೀಳ್ತದೋ ಏನೋ ವರುಣ ದೇವ ನಮ್ಮ ಮೇಲೆ ಕೋಪಗೊಂಡನ ಯಾವಾಗ ನಮ್ಮ ಮೇಲೆ ದಯ ಬಳಸ್ತಾನೆ ಆಯ್ತು ಆಲ್ರೆಡಿ ನಾವು ಮನೆ ಕಡೆ ಬಂದೇವೆ ಯಾರಿಲ್ಲ ಅನ್ಕೊಂಡು ಹಾಂ ಎಲ್ಲಿದ್ದಾನ ಅಪ್ಪ ಹಾಂ ಇವತ್ತು ಆರಾಮ ಡ್ಯೂಟಿ ಸಂಡೇ ಊಟ ಮಾಡು ಬಂದೇನೆ ಇಲ್ಲ ಮಾಡು ಬಂದೆ ಎಲ್ಲಿದ್ದಾನ ಹೊರಗೆ ಹೋಗಿ ನೋಡು ನಾಳೆ ಸ್ಟಾರ್ಟ್ ಮಾಡ್ತೀವಿ ಗಿರೋಕೆ ಗಿಲೋ ಒಂದು ವಾರ ಇರ್ತಾ ಒಂದು 3-4 ದಿವಸ ವಿಡಿಯೋ ಮಾಡ್ತಾನೆ ಮಾಡಪ್ಪ ಎಲ್ಲಿದ್ದಾನ ಅಪ್ಪ ಹೊರಗೆ ಹೋಗಿ ಊಟ ಮಾಡ್ದ ಹಂಗೇನ ಕೆಲ್ಸಕ್ಕೆ ಹೋಗಿಲ್ಲ ಆರಾಮ ಸಂಡೇ ನೋಡು ಹೋಗ್ತಾನೆ ಡೈಲಿ ಹೋಗ್ತಾನೆ ಅದ ಡೈಲಿ ಹೋಗ್ತಾನೆ ಅಪ್ಪ ಇಲ್ಲ ಅಪ್ಪ ಎಲ್ಲಿ ಅವಾಗ ಅತಿ ಇದ್ದಾಗ ಒಂದು ಹತ್ತು ಖರ್ಚಿಗೆ ಅದೇ ಮಾಡ್ಕೊಂತ ಇಲ್ಲಾಂದ್ರೆ ಇಲ್ಲ ಮನೆಗೆ ಇದ್ದ ಇಷ್ಟೊತ್ತನ ಸಣ್ಣ ಮಾಡಿ ಎಲ್ಲಿಗೆ ಹೋಗ್ತೇನೆ ನೀನು ಫೋನ್ ಮಾಡಿ ಬಂದಿದ್ರು ನಾವು ಏನಂತ ಇದ್ದು ಬಿಡು ನಮ್ಮ ಅಕ್ಕ ಅಮ್ಮವ್ರಲ್ಲಿ ಅಮ್ಮ ಕೆಲಸ ಇವತ್ತು ಎಲ್ಲಿ ಅದು ಯಾಕಡೆ ಇದು ಫಾರಮ್ಗೆ ಇಲ್ಲ ಈ ಕಡೆ ಅಡವಿಗೆ ಅಡವಿ
ಏನು ಏನು ತೆಗೆಯಕ್ಕೆ ಹೋಗ್ಯಾರ ಎಲ್ಲಿರ್ತಾನೆ ಇವಾಗ ಎಲ್ಲಿ ಹಾಂ ಎಲ್ಲಿಗೆ ಹೋಗ್ಯಾನ ಬರ್ತಾನ ಅದು ಕೆಲ್ಸಕ್ಕೆ ಏನಾದ್ರೆ ಹೋಗ್ಬಿಡ್ತಾನ ಬಾ ಹೊರಗೆ ಅಂದರೆ ಇದು ಅವ್ರ ಮನೆ ನಾನು ಚಲೋ ಅದೇ ಅಲ್ಲ ಚಲೋ ಅದು ಬಿಡು ಒಂದು ಬೆಡ್ರೂಮು ಒಂದು ಹಾಲು ಕಿಚನ್ ಚಲೋ ಸಣ್ಣ ಮಗು ಮಾಡ್ಕೊಂಡದ ಹೆಸ್ರೇನ ಆದಿತ್ಯ ಆದಿತ್ಯ ವರ್ಮ ಮಲ್ಕೊಂಡು ಬಿಡು ಆಗ ಆರಾಮಕ್ಕ ಮಾಡಿ ಬಂದನ ಚಪಾತಿ ಚಪಾತಿ ಹಾಂ ಮಾಡಿ ಬಂದ ನಿಂದ್ರು ಮಾಡ್ತಾಳ ಇಲ್ಲಿ ಆರಾಮೇ ನೀನು ಇವತ್ತು ಡ್ಯೂಟಿ ಇಲ್ಲ ಇಲ್ಲ ಆರಾಮಾಗಿ ಕೊಡು ಒಬ್ಬರೇ ನೀನು ಆರಾಮ ನೆಮ್ಮದಿಯಾಗಿರ್ಬೋದು ಹ್ಞೂ ಅಮ್ಮ ನಾನು 4 ಜನ ನಾವು ಹ್ಞೂ ಹೋಗ್ರವ ನೋಡಿ ಮತ್ತೆ ಊಟ ಮಾಡೋಣ ಇಲ್ಲ ಮಾಡಿ ಬಂದೆ ನಾನು ಕರ್ಕೊಂಡು ಹೋಗಿ ಬಂದೀನಿ ಅದೇ ನೋಡೋಣ ಹೋಗಿ ಸಾಯಂಕಾಲಕ್ಕೂ ಚೆನ್ನಾಗಿರೋದು ಹ್ಞೂ 5:30 ಬರ್ತಾನ ಇನ್ನು ಸ್ವಲ್ಪ ನೋಡ್ದು ಈ ಕಡೆ ಇರ್ತಾನೆ ಈ ಟೈಮ್ ಆದರೆ ಸಿಗಲ್ಲ ನಮ್ಗೆ ಸಿಗಂಗಿಲ್ಲಲ್ಲ ಗೊತ್ತಾಗಲ್ಲ ಹೇಳ್ರಪ್ಪ ಸ್ನೇಹಿತರು ಹೋಗಿದ್ದ ಕೆಲಸ ಆಗಲಿಲ್ಲ ಯಾಕೆ ಗೊತ್ತಾ ಎಲ್ಲ ಉಲ್ಟಾ ಪಲ್ಟಾ ಆಯ್ತು ಹೆಂಗಂದ್ರೆ ಅವರು ಹೋಗಿನೇ ಮನೆ ಕಡೆ ಎಲ್ಲ ಯಾವ ಕಡೆ ಹೋಗಿದ್ದಾರೋ ಗೊತ್ತೇ ಇಲ್ಲ ಬೆಳಗ್ಗೆ ಎಲ್ಲ ನಾಷ್ಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಎಲ್ಲ ಹೋಗಿದ್ದಾರಂತ ಅವರು ಮನೆ ಕಡೆ ಹುಡುಕಿನಲ್ಲ ಸಿಗಲಿಲ್ಲ ಅವರು ಆ ಕಡೆ ಗುಡಿ ಕಡೆ ಹೋಗಿ ನಾವು ಹುಡ್ಕೊಂಬಂದ್ವಿ ಅಲ್ಲೇನೂ ಇಲ್ಲ ಎಲ್ಲ ಕಡೆನೂ ಇಲ್ಲ ಅವ್ರು ಯಾವ ಕಡೆ ಹೋಗಿದ್ದಾರೇನೋ ಸಾಯಂಕಾಲ ನಮ್ಮ ಮಾವರು ನಮ್ಮ ಮಾವನ ಮಗ ಇದ್ದಾನೆ ಅವನು ಅನಿಲ್ ಫೋನ್ ಮಾಡ್ತಾನಂತ ಬಂದ ಮೇಲೆ ಹೋಗಿ ಕರ್ಕೊಂಡು ಬರಬೇಕು ನಾಳೆ ಅಂತ ಗಿಲೋ ಪಕ್ಕ ಮಾಡೋದು ಎಲ್ಲ ರೆಡಿ ಮಾಡಕತ್ತಾರ ಅಲ್ಲಿ ನೋಡಿ ಮುಂದ್ಗಡೆ ಇಷ್ಟೇ ಎಲ್ಲ ರೆಡಿ ಮಾಡ್ತಾರ ಜರಡಿ ಇಡಕತ್ತಾರ ಆಲ್ರೆಡಿ ಒಂದು ಏನು ಗೊತ್ತಾ ಒಂದು ಟ್ರ್ಯಾಕ್ಟರ್ ಜರಡಿ ಇಟ್ಟರಲ್ಲಿ ನೋಡಿ ಒಂದು ಟ್ರ್ಯಾಕ್ಟ್ರ್ ಬಿದ್ದದ ಇಲ್ಲಿ ಟ್ರ್ಯಾಕ್ಟ್ರು ನಿನ್ನೆಲ್ಲ ರಾತ್ರಿ ಎಲ್ಲ ಕಷ್ಟಪಟ್ಟು ಆಮೇಲೆ ತುಂಬ್ಕೊಳ್ತಾ ಇದ್ಲು ಚೀಲಕ್ಕೆ ನಾನೆಲ್ಲ ಹಾಕೀನಿ ಇಲ್ಲಿ ನಾನು ಹಾಕಿದ್ದೆಲ್ಲ ನಾನು ನಮ್ಮ ಅಪ್ಪ ನಮ್ಮ ತಂಗಿಗೆ ಅವರು ತಮ್ಮಂಗಿಂದ್ರೆ ಎಲ್ಲರೂ ಹಿಡ್ದೇ ಮಾಡ್ರ ಸರ್ ರಾತ್ರಿ ಎಲ್ಲ ಇದೆ ಕಷ್ಟಪಟ್ಟು ಎಲ್ಲ ಇಲ್ಲೇ ಹಾಕಿದ್ವಿ ಎಲ್ಲರೂ ನಾವೇ ಸೇರಿಕೊಂಡು ಯಾರು ಬಂದಿಲ್ಲ ಹಂಗಾಗಿ ನಮ್ಮ ರೈತರ ಜೀವನ ಮತ್ತು ಇವಾಗ ಒಂದು ವೀಡಿಯೋ ಬರ್ತದೆ ಇವತ್ತು ನಾಳೆ ನಾಟಕ ಬರ್ತದೆ ಎಡಿಟಿಂಗ್ ಮಾಡಬೇಕು ಇದು ಮತ್ತು ಇದನ್ನು ಆಗಬೇಕು ಮತ್ತು ತಮ್ಮನೇಲು ಎಲ್ಲ ರೆಡಿ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ತುಂಬ ಎಫೆಕ್ಟ್ ಆಗ್ತಾಯಿದ್ದೀನಿ ವೀಡಿಯೋಸ್ ಮೇಲೆ ಹೇಗಾದ್ರೂ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂತ ಪಣ ತಟ್ಟಿದ್ದೀನಿ ನೀವು ಸಪೋರ್ಟ್ ಇದ್ದರೆ ಇನ್ನೂ ಅದು ಸರಾಸವಾಗಿ ಆಗ್ತದೆ ನನಗೆ ನಿಮ್ಮ ಸಪೋರ್ಟ್ ಬೇಕು ಸಪೋರ್ಟ್ ಇದ್ದರೆ ಎಲ್ಲವೂ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗ್ತದೆ ನೀವು ಸಪೋರ್ಟ್ ಬೇಕು ಫಸ್ಟ್ ಆಫ್ ಆಲ್ ಅರ್ಥ ಆಯ್ತಾ